ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯೋ ಮಾ ಆಗ್ನೇ ಭಾಗಿನಗುಂ ಸಂತಮಥಾ ಭಾಗಂಚಿಕೇರುಷತೆ ಅಭಾಗಮಗ್ನೇ ತಂ ಕುರು ಮಾಮಗ್ನೇ ಭಾಗಿನಂ ಕುರು. ಭಾಗ್ಯದೇವತಾಯೈ ನಮಃ. ನಮಸ್ಕಾರ. ನಾನು ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್. ಸ್ನೇಹಿತರೆ, 2024 ಅಕ್ಟೋಬರ್ ತಿಂಗಳಿನ ಮಕರ ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ. ಕಳೆದ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಕರ ರಾಶಿಯನ್ನು ತಾವೆಲ್ಲರೂ ಮೆಚ್ಚಿಕೊಂಡಿದ್ದೀರಿ. ಕಾರಣ ಒಂದು ನಿಖರವಾಗಿರ್ತಕ್ಕಂತಹ ಭವಿಷ್ಯವಾಣಿ ಅನ್ನುವಂತಹ ಒಂದು ಉತ್ತಮ ಸಂದೇಶದೊಂದಿಗೆ ಲಕ್ಷಾಂತರ ಜನ ವೀಕ್ಷಣೆ ಮಾಡಿದ್ದೀರಿ. ತಮ್ಮೆಲ್ಲರಿಗೂ ಒಳಿತಾಗಿರುತ್ತೆ ಅನ್ನುವಂತಹ ನಂಬಿಕೆಯೊಂದಿಗೆ ಅಕ್ಟೋಬರ್ 2024 ಮಕರ ರಾಶಿಯ ಮಾಸ ಭವಿಷ್ಯ. ಒಂದಷ್ಟು ಜನ ಅಂದರೆ 100ಕ್ಕೆ 1% ನಮಗಿನ್ನೂ ಒಳ್ಳೆಯದಾಗಲಿಲ್ಲ, ಅಥವಾ ನಮಗೆ ಅಂತಹ ಶುಭ ಸಂದರ್ಭ ಎಲ್ಲೂ ಕಾಣಲಿಲ್ಲ, ನಿಮ್ಮ ಭವಿಷ್ಯ ಸುಳ್ಳಾಯ್ತಾ ಅನ್ನುವಂತಹ ಪ್ರಶ್ನೆಯನ್ನು ಹಲವು ಜನ ಕೇಳಿದ್ದೀರಿ. ಕಾಲಜ್ಞಾನ ಭವಿಷ್ಯವಾಣಿಯಲ್ಲಿ, ಅಗಸ್ತ್ಯನಾಡಿಯಲ್ಲಿ ಯಾವುದೇ ಕಾರಣಕ್ಕೂ ಸುಳ್ಳು ಜ್ಯೋತಿಷ್ಯ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಿಮಗೆ ಆ ಶುಭ ಫಲ ಸಿಕ್ಕಿಲ್ಲ ಅಂತಂದರೆ ಒಂದು ನಿಮ್ಮ ದುರ್ದೈವ ಇರಬಹುದು. ನಿಮ್ಮ ಜನ್ಮ ಸಮಯದ ಆಧಾರದ ಮೇಲೆ, ನೀವು ಹುಟ್ಟಿರ್ತಕ್ಕಂತಹ ಜಾತಕದ ಕುಂಡಲಿಗಳ ಆಧಾರದ ಮೇಲೆ ನಿಮಗೆ ಒಂದಷ್ಟು ಶುಭ ಫಲಗಳು ಕಣ್ಣಿಗೆ ಕಾಣದೇ ಇರಬಹುದು, ಅಥವಾ ನಾನು ಕೊಟ್ಟಂಥದ್ದೇ ಉದಾಹರಣೆಗಳು ನಿಮ್ಮ ಜೀವನದಲ್ಲಿ ನಡೆಯದೇ ಇರಬಹುದು. ಹಾಗಂತ ಈಗ ನಡೆಯಲ್ಲ ಅಂತ ಅರ್ಥವಾ? ಖಂಡಿತ ನಡೆಯುತ್ತೆ. ನಂಬಿಕೆಯನ್ನು ಇಟ್ಕೊಳ್ಳಿ, ಶ್ರದ್ಧೆಯನ್ನು ಇಟ್ಕೊಳ್ಳಿ. ಅಂತಹ ಸಂದರ್ಭ ಏನಾದರೂ ನಿಮಗೆ ನಡೆದಿಲ್ಲ ಅಂತಾದರೆ ನಾನು ಕೊನೆಯಲ್ಲಿ ಹೇಳ್ತೇನೆ, ಜಾತಕ ಪರಿಶೀಲನೆ ಮಾಡಿಕೊಳ್ಳಿ, ಜ್ಯೋತಿಷ ಸುಳ್ಳಾಗೋದಿಲ್ಲ ಅನ್ನುವಂಥದ್ದು. ಸ್ನೇಹಿತರೆ, ಈಗ ಅಕ್ಟೋಬರ್ 2024 ಮಕರ ರಾಶಿಯ ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ. ಮಕರ ರಾಶಿಗೆ ಶನಿ ಪರಮಾತ್ಮ ದ್ವಿತೀಯದಲ್ಲಿ ಅಂದರೆ ಕುಂಭರಾಶಿಯಲ್ಲಿದ್ದಾರೆ, ರಾಹು ತೃತೀಯದಲ್ಲಿ, ಗುರು ಪಂಚಮದಲ್ಲಿ, ಕುಜ ಷಷ್ಠಮದಿಂದ ಸಪ್ತಮಕ್ಕೆ, ಕೇತು 9ರಲ್ಲಿ, ರವಿ 10ರಲ್ಲಿ, ಬುಧ 10ರಿಂದ 11, ಶುಕ್ರ 11ನೇ ಮನೆಯಲ್ಲಿ. ಈ ಗ್ರಹಸ್ಥಿತಿಯ ಆಧಾರದ ಮೇಲೆ ಅಕ್ಟೋಬರ್ ತಿಂಗಳಿನ ಮಾಸ ಭವಿಷ್ಯವನ್ನು ಪ್ರೆಡಿಕ್ಟ್ ಮಾಡ್ತಾ ಹೋಗಬೇಕು. ನವರಾತ್ರಿಯ ಶುಭ ಸಂದರ್ಭ, ಆ ಜಗನ್ಮಾತೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ರೂಪವಾಗಿರ್ತಕ್ಕಂತಹ ಆ ನಮಶ್ಚಂಡಿಕೆ, ಆ ಚಂಡಿಕಾ ದುರ್ಗಾ ಪರಮೇಶ್ವರಿ ನಿಮ್ಮೆಲ್ಲರಿಗೂ ಒಳಿತು ಮಾಡಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ನೋಡಿ ಅಕ್ಟೋಬರ್ ತಿಂಗಳಿನ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಶನಿ 2ರಲ್ಲಿ ಧನಸ್ಥಾನದಲ್ಲಿ. ಮಕರ ರಾಶಿಯವರಿಗೆ ಹೋದ ತಿಂಗಳು ಹೇಳಿದ್ದೆ ನಾನು ಹಣ ಬರುತ್ತೆ ಅನ್ನುವಂಥದ್ದು. ಮತ್ತು ಈ ತಿಂಗಳಲ್ಲೂ ಪುನಃ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಆರ್ಥಿಕ ಸಂಕಷ್ಟ ಬರೋದಿಲ್ಲ. ಆಯುಷ್ಯಕಾರಕನೂ ಕರ್ಮಕಾರಕನೂ ಆಗಿರ್ತಕ್ಕಂತಹ ಶನಿ ಪರಮಾತ್ಮ ಕುಂಭರಾಶಿಯಲ್ಲಿದ್ದಾರೆ. ಅಂದರೆ ಮಕರ ರಾಶಿಯವರಿಗೆ 2ನೇ ಮನೆಯಲ್ಲಿದ್ದಾರೆ, ದ್ವಿತೀಯ ಸ್ಥಾನದಲ್ಲಿ, ಧನಸ್ಥಾನದಲ್ಲಿದ್ದಾರೆ. ಶನಿ ತನ್ನ ಸ್ವಸ್ಥಾನಕ್ಕೆ, ತನ್ನದೇ ಆದಂತಹ ರಾಶಿಗೆ ಈವಾಗಲೂ ಒಳ್ಳೇದು ಮಾಡಲಿಲ್ಲ ಅಂದರೆ ಇನ್ಯಾವಾಗ ಒಳ್ಳೇದು ಮಾಡ್ತಾರೆ? 7.5 ಬಿಟ್ಟು ಹೋಗ್ತಾ ಇದ್ದಾರೆ. ಕೊನೆಯ ಕ್ಷಣ 7.5 ವರ್ಷಗಳ ಕಾಲ ಕೊಡುವಂತಹ 7.5 ಫಲದಲ್ಲಿ ಕೊನೆಯ 6 ತಿಂಗಳು ಶನಿ ಪರಮಾತ್ಮ ನಿಮಗೆ ಒಳ್ಳೆಯದನ್ನು ಮಾಡಿಯೇ ಹೋಗ್ತಾರೆ. ನೀವೇನೇನು ಕಳೆದುಕೊಂಡಿದ್ದೀರೋ ಅದೆಲ್ಲವೂ ಪುನಃ ಪ್ರಾಪ್ತವಾಗುತ್ತೆ, ಯಾವುದೇ ಸಂದೇಹ ಬೇಡ. ಯಾಕೆಂತಂದರೆ ಶನಿ ಪರಮಾತ್ಮ ನ್ಯಾಯಾಧೀಶ, ಯಾವ ಕಾರಣಕ್ಕೂ ಯಾರಿಂದಲೂ ದೂಷಣೆ ಒಳಗಾಗುವಂಥವನೇ ಅಲ್ಲ. ಶನಿ ಪರಮಾತ್ಮ ಸತ್ಯ ಮತ್ತು ನಿಷ್ಠೆ, ಧರ್ಮದ ಕಡೆಗೆ ಇರ್ತಕ್ಕಂಥವರು. ನಿಷ್ಠೆ ಅಂದರೆ ಭಕ್ತಿ, ಶ್ರದ್ಧೆ. ಸತ್ಯ ಎಲ್ಲಿರುತ್ತೋ ಅಲ್ಲಿರ್ತಾರೆ, ಮತ್ತು ಧರ್ಮವನ್ನು ಮರೆಯೋದಿಲ್ಲ, ನ್ಯಾಯವನ್ನು ಮರೆಯೋದಿಲ್ಲ. ಬಿಕಾಸ್ ನ್ಯಾಯಾಧೀಶ ಅಂತ ಹೇಳ್ತಾರೆ ಶನಿ ಪರಮಾತ್ಮನ. ಹಾಗಾಗಿ ಧನಸ್ಥಾನದಲ್ಲಿರ್ತಕ್ಕಂತಹ ಶನಿ ಪರಮಾತ್ಮ ನಿಮಗೆ ಆರ್ಥಿಕ ಅಭಿವೃದ್ಧಿಯನ್ನು ಕೊಡುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನು ರಾಹು ತೃತೀಯದಲ್ಲಿ ನೋಡಿ, ರಾಹುವಿನ ಸ್ಥಾನವನ್ನು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ 3, 6, 11 ಗೋಚಾರದಲ್ಲಿ ಶುಭ ಸ್ಥಾನ ರಾಹು ಪರಮಾತ್ಮನಿಗೆ, ಮತ್ತು ಇರ್ತಕ್ಕಂಥದ್ದು ಗುರುವಿನ ಮನೆಯಲ್ಲಿ ನೋಡಿ. ಹಾಗಾಗಿ ಉತ್ತಮವಾದಂತಹ ಗುರುಬಲದ ಜೊತೆಗೆ ಗುರುವಿನ ಅನುಗ್ರಹವೂ ರಾಹುವಿಗೆ ಇರುತ್ತದೆ. ಮತ್ತು ವಿಶೇಷವಾಗಿ ಒಂದನ್ನು ನೆನಪಿಟ್ಟುಕೊಳ್ಳಬೇಕು ಸ್ನೇಹಿತರೆ, ಇಲ್ಲಿ ನೋಡಿ, ಶನಿ ಪರಮಾತ್ಮ ಕುಂಭರಾಶಿಗೆ ಹೇಗೆ ಉತ್ತಮವಾದಂತಹ ಫಲವನ್ನು ಕೊಡ್ತಾನೋ, ಸ್ವಸ್ಥಾನ ಆಗಿದೆಯೋ, ಅವನದೇ ರಾಶಿ ಮತ್ತು 7.5 ಕೊನೆಯ ಹಂತ. ಹಾಗಾಗಿ ಗುರುವಿನ ಮನೆಯಲ್ಲಿರ್ತಕ್ಕಂಥ ರಾಹು ಹೇಗೆ ಶುಭ ಫಲವನ್ನು ಕೊಡ್ತಾನೆ ಅಂತಂದರೆ, ಒಂದು ಆಯುಷ್ಯಕಾರಕನೂ ಕರ್ಮಕಾರಕನೂ ಆಗಿರ್ತಕ್ಕಂತಹ ಶನಿಯ ಬಲವು ರಾಹುವಿಗೆ ಇರುತ್ತೆ. ಆದ್ದರಿಂದ ಇಲ್ಲಿ ರಾಹುರ್ ಬಾಹುಬಲಂ, ದೈಹಿಕ ಶರೀರವನ್ನು, ಸ್ವಾಸ್ಥ್ಯವನ್ನು ಇಡ್ತಕ್ಕಂಥ ಉತ್ತಮವಾದಂತಹ ಸ್ಥಿತಿಯಲ್ಲಿ ಆರೋಗ್ಯವನ್ನು ಇಡ್ತಕ್ಕಂತಹ ರಾಹು ಪರಮಾತ್ಮನಿಗೆ ಶನಿಯ ಬಲವು ಇರತಕ್ಕಂಥದ್ರಿಂದಾಗಿ ಗೋಚಾರದಲ್ಲಿ ಉತ್ತಮ ಸ್ಥಾನವಾಗಿರೋದ್ರಿಂದ
ಮಕರ ರಾಶಿಯವರಿಗೆ ಆರೋಗ್ಯದಲ್ಲಿ ತೊಂದರೆ ಉಂಟಾಗೋದಿಲ್ಲ. ರಾಹು ಗೋಚಾರದಲ್ಲಿ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ಸ್ಥಾನದಲ್ಲಿದ್ದಾರೆ. ಇನ್ನು ಗುರು ಪಂಚಮಾರಿಷ್ಟದಲ್ಲಿ ನೋಡಿ, ಪಂಚಮ ಅರಿಷ್ಟ ಅಂತ ಹೇಳಿದಾಗ ನಿಮಗೇನು ಅನಿಸುತ್ತೆ, ಗುರು ಬಲ ಇಲ್ಲವೇನೋ ಅಂತ ಅನಿಸುತ್ತೆ. ಆದರೆ ನಾನು ಆಗಲೇ ಹೇಳಿದೆ ಗುರುವಿನ ಬಲ ಇದೆ ನಿಮಗೆ ಅಂತ ಹೇಳಿದೆ. ಯಾಕೆ ಅಂತಂದರೆ ಗುರುಗ್ರಹಕ್ಕೆ 2, 5, 7, 9, 11 ಇದು ಗೋಚಾರದಲ್ಲಿ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ಸ್ಥಾನ. ಅಂದರೆ ಗುರುವಿನ ಬಲ ಇದೆ ಎಂತಾಯಿತು. ಗೋಚಾರದಲ್ಲಿ ಶುಭ ಸ್ಥಾನ 5ನೇ ಮನೆ ಗುರುವಿಗೆ, ಮತ್ತು ಆ ಗುರುವಿನ ಮನೆಯಲ್ಲಿ ಯಾರಿದ್ದಾರೆ, ರಾಹು ಇದ್ದಾನೆ. ರಾಹುವಿಗೆ ತನ್ನ ಓನ್ ಪೋರ್ಟ್ಫೋಲಿಯೋ ಇಲ್ಲ, ಅಂದರೆ ಓನ್ ಸ್ಥಾನಮಾನ ಇಲ್ಲ. ಹಾಗಾಗಿ ಯಾರ ಮನೆಯಲ್ಲಿದ್ದಾರೋ, ಯಾರ ಆಡಳಿತಕ್ಕೊಳಗಾಗಿದ್ದಾರೋ, ಅಂದರೆ ಯಾರ ಮನೆಯಲ್ಲಿ ಅಥವಾ ಯಾರ ದೃಷ್ಟಿಯಲ್ಲಿದ್ದಾರೋ ಆ ಫಲವನ್ನು ರಾಹುವು ಕೊಡ್ತಾನೆ, ಗುರುಗ್ರಹವೂ ಕೂಡ ಕೊಡುತ್ತಾರೆ, ಮತ್ತು ಶನಿ ಪರಮಾತ್ಮ ಕೂಡ ಕೊಡ್ತಾರೆ. ಸರ್ವೇ ಸಾಮಾನ್ಯ ನಾವು ಭವಿಷ್ಯ ಕೇಳಕ್ಕೆ ಹೋದಾಗ ಏನು ಕೇಳ್ತೀವಿ ಹೇಳಿ, ಶನಿ ರಾಹು ಗುರು ಹೇಗಿದೆ ಸ್ವಾಮಿ ಅಂತ ಕೇಳ್ತೀವಿ. ಎಲ್ಲರೂ ಕೇಳ್ತಕ್ಕಂಥದ್ದು ಇದೇ ಪ್ರಶ್ನೆ. ಅಂದರೆ ಅದರ ಅರ್ಥ ಈ 3 ಗ್ರಹಗಳು ಕೂಡ ಉತ್ತಮವಾದಂತಹ ಒಂದು ಗ್ರಹ ಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ನೀವು ಯೋಚನೆ ಮಾಡುವಂಥದ್ದು ಬೇಡ. ಇನ್ನು ಕುಜ ಷಷ್ಠಮದಿಂದ ಸಪ್ತಮಕ್ಕೆ ನೋಡಿ, ಕುಜ ನಾನು ಹಲವು ಬಾರಿಗೆ ಹೇಳಿದ್ದೇನೆ, ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳು, ದೊಡ್ಡದಾಗಿರ್ತಕ್ಕಂತಹ ಮಾರಣಾಂತಿಕ ಸಮಸ್ಯೆಗಳು ಬರಬಾರ್ದು ಅಂತಂದರೆ ಕುಜ ಚೆನ್ನಾಗಿರಬೇಕು. ಯಾಕೆ ಸ್ವಾಮಿ, ಆರೋಗ್ಯವನ್ನು ಕೊಡ್ತಕ್ಕಂಥ ಒಂದು ಸೂರ್ಯ ಮತ್ತು ರಾಹು ಅಲ್ವಾ. ಸೂರ್ಯನಿಗೆ ಪೋರ್ಟ್ಫೋಲಿಯೋ, ರಾಹುವಿಗೆ ದೈಹಿಕ ಶರೀರ. ಹಾಗಾದರೆ ಕುಜನಿಗೇನು ಸಂಬಂಧ ಅಂತ ಕೇಳಬಹುದು. ರಕ್ತದಿಂದ ಎಲ್ಲ ಕಾಯಿಲೆಗಳು ಬರುತ್ತೆ. ರಕ್ತದಿಂದ ಒಂದು ಕಾಯಿಲೆಯ ಮೂಲ ಶುರುವಾಗತ್ತೆ. ರಕ್ತ ಶುದ್ಧಿ ಇರಬೇಕು. ಆ ರಕ್ತವನ್ನು ಸರಿಯಾದಂತಹ ರೀತಿಯಲ್ಲಿ ಇಡತಕ್ಕಂಥವನು ಕುಜಗ್ರಹ. ಕುಜನಿಗೆ ಗೋಚಾರದಲ್ಲಿ ಕುಜ 6ರಲ್ಲಿದ್ದಾನೆ, ಷಷ್ಠಮದಿಂದ ಸಪ್ತಮಕ್ಕೆ ಹೋಗ್ತಾನೆ. ಅಂತಹ ಕುಜಗ್ರಹ ಇಲ್ಲಿ ನೋಡಿ, ಕುಜನಿಗೆ ಗೋಚಾರದಲ್ಲಿ 3, 6, 11 ಶುಭ ಸ್ಥಾನ. ಆದ್ದರಿಂದಾಗಿ ಕುಜ ಪ್ರಾರಂಭದಲ್ಲಿ 6ನೇ ಮನೆಯಲ್ಲಿದ್ದಾಗ ನಿಮಗೆ ಯಾವ ತೊಂದರೆಯೂ ಆಗೋದಿಲ್ಲ. ಯಾವುದೇ ರೀತಿಯಾದಂತಹ ಅನಾರೋಗ್ಯಗಳಿದ್ದರೂ ಕೂಡ ದೂರವಾಗುತ್ತೆ. ಮತ್ತು ದೈಹಿಕ ಶರೀರ, ಸ್ವಾಸ್ಥ್ಯವಾದಂತಹ ಶರೀರ, ಚರ್ಮವ್ಯಾಧಿ ಕಾಯಿಲೆಗಳು ದೂರವಾಗುತ್ತೆ, ರಕ್ತದಿಂದ ಉಂಟಾಗ್ತಕ್ಕಂತಹ ತೊಂದರೆಗಳು ದೂರವಾಗುತ್ತೆ, ಮತ್ತು ನಿಮ್ಮ ಸ್ಕಿನ್ನಲ್ಲಿ ಒಂದಷ್ಟು ಗ್ಲೋ ಬರ್ತಾ ಹೋಗುತ್ತೆ. ಅಂದರೆ ರಕ್ತ ಶುದ್ಧವಾಗಿರುತ್ತೆ ಅನ್ನುವಂತಹ ಸೂಚನೆಯನ್ನು ಕೊಡುತ್ತೆ. ಸಪ್ತಮಕ್ಕೆ ಹೋದಾಗ ಏನಾಗುತ್ತೆ ನೋಡಿ, 7ನೇ ಮನೆ ಸರ್ವೇ ಸಾಮಾನ್ಯವಾಗಿ 4, 8, 7 ಈ 3 ಗ್ರಹಗಳು, 3 ಸ್ಥಾನಗಳು ಕೂಡ ಕುಜನಿಗೆ ದೃಷ್ಟಿ. ಸಪ್ತಮ ದೃಷ್ಟಿಯನ್ನು ಕುಜ ಹೊಂದಿದ್ದಾಗ ಏನಾಗುತ್ತೆ ಅನ್ನುವಂಥದ್ದು. ಇಲ್ಲಿ ಆದಿತ್ಯ ಹೃದಯ ಪಾರಾಯಣ ಅಥವಾ ಸೂರ್ಯದೇವರಿಗೆ ನಮಸ್ಕಾರ ಮತ್ತು ಮಹಾಮೃತ್ಯುಂಜಯ ಜಪಾದಿಗಳನ್ನು ಮಾಡಿಕೊಂಡ್ರೆ, ನೀವೇ ಮಾಡ್ಕೋಬೇಕು, ಯಾರ ಹತ್ರಕ್ಕೂ ಹೋಗಿ ನೀವು ಪೂಜೆ ಪುನಸ್ಕಾರ ಯಾಗ ಮಾಡಿ ಅಂತಲ್ಲ. ಅಲ್ಲಿ ಆ ಸ್ಥಾನಮಾನ ಹೇಗೆ ಬರುತ್ತೋ ಅದೇ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ನೀವು ಯಾವ ರೀತಿಯಾದಂತಹ ಫಲವನ್ನು ಪಡೆದುಕೊಳ್ಳಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಕುಜನೇ ಸೂಚನೆ ಮಾಡ್ತಾ ಇದ್ದಾನೆ. ಅದರ ಅರ್ಥ ನೀವು ಒಂದು ಜಪವನ್ನು ಮಾಡಿಕೊಳ್ಳಿ, ಆರೋಗ್ಯ ಸಂಬಂಧಿತವಾದಂತಹ ಜಪಗಳನ್ನು. ಅದು ಆದಿತ್ಯ ಹೃದಯ, ಸೂರ್ಯ ನಮಸ್ಕಾರ, ಮಹಾಮೃತ್ಯುಂಜಯ ಜಪ, ಧನ್ವಂತರಿ ಮಹಾವಿಷ್ಣುವಿನ ಜಪ, ಇದನ್ನೆಲ್ಲವನ್ನು ಮಾಡಿಕೊಂಡಂತಹ ಸಂದರ್ಭದಲ್ಲಿ ಉತ್ತಮ ಆರೋಗ್ಯವನ್ನು ಕುಜ ಸಪ್ತಮಕ್ಕೆ ಹೋದಾಗ ಪಡೆದುಕೊಳ್ತೀರಿ, 6ರಿಂದ 7ಕ್ಕೆ ಹೋದಾಗ ಪಡೆದುಕೊಳ್ತೀರಿ ಅನ್ನುವಂಥದ್ದು. ಇನ್ನು ಕೇತು 9ರಲ್ಲಿ ಭಾಗ್ಯಸ್ಥಾನದಲ್ಲಿ ಕೇತುಂ ಕುಲಸ್ಯ ಉನ್ನತಿಂ ನೋಡಿ, ಮನೆಯ ಅಭಿವೃದ್ಧಿಯನ್ನು ಮಾಡತಕ್ಕಂತಹ, ಕುಲ ಅಂದರೆ ನಮ್ಮ ಮನೆ, ನಮ್ಮ ಸ್ಥಾನಮಾನ. ಅದು ಉದ್ಯೋಗದ ದೃಷ್ಟಿಯಿಂದ ಇರ್ಬೋದು, ವ್ಯಾಪಾರದ ದೃಷ್ಟಿಯಿಂದ ಇರ್ಬೋದು, ಆರೋಗ್ಯದ ದೃಷ್ಟಿಯಿಂದ ಇರ್ಬೋದು. ಎಲ್ಲ ಸಂದರ್ಭಗಳಲ್ಲೂ ಕೂಡ, ವ್ಯಾವಹಾರಿಕವಾದಂತಹ ಸಂದರ್ಭಗಳಲ್ಲಿಯೂ ಸೇರಿ ನಿಮಗೆ ಉತ್ತಮವಾದಂತಹ ಫಲವನ್ನು, ಅಭಿವೃದ್ಧಿಯನ್ನು ಕೊಡ್ತಕ್ಕಂಥವನು ಕೇತು ಪರಮಾತ್ಮ. ಭಾಗ್ಯಸ್ಥಾನದಲ್ಲಿದ್ದಾನೆ. ಮನುಷ್ಯನಿಗೆ ಭಾಗ್ಯರೇಖೆ ತುಂಬ ಚೆನ್ನಾಗಿರಬೇಕು. ಏನಿದು ಭಾಗ್ಯರೇಖೆ ಅಂತಂದರೆ ನೋಡಿ, ನೀವೆಲ್ಲ ಹೇಳ್ತೀರಿ, ನೀವು ಹೇಳಿದ್ದು ನನಗೆ ಜ್ಯೋತಿಷ್ಯ ಸುಳ್ಳಾಗೋಯ್ತು, ಅಥವಾ ನನಗೆ ಯಾವ ಫಲವೂ ಸಿಕ್ಕಿಲ್ಲ, ಜ್ಯೋತಿಷ್ಯ ಬಿಟ್ಟುಬಿಡ್ತೀರಾ, ದುಡ್ಡು ಮಾಡೋಕ್ಕೆ ಹೇಳ್ತಿದ್ದೀರಾ. ಸ್ನೇಹಿತರೆ, ನಮಗೆ ಅನುಭವಿಸೋ ಯೋಗ ಇಲ್ಲ ಅಂತಂದರೆ ಕೊಟ್ಟಂತಹ ಅಕ್ಕಿಯನ್ನು ನಮ್ಮ ಗಲ್ಗಂಟು ಕೊಟ್ಕೊಂಡು ಹೋಗೋಕ್ಕಾಗಲ್ಲ. ಮನೆಗೆ ಹೋಗೋಷ್ಟೊತ್ತಿಗೆಲ್ಲ ಚೆಲ್ಲಿ ಹೋಗುತ್ತೆ. ಕೊಟ್ಟಂತಹ ಸಂಪತ್ತು ಹಿರಿಯರಿಂದಲೋ ಪಿತರಾರ್ಜಿತವಾಗೋ ಯಾವುದೋ ಬರುತ್ತೆ, ಅದನ್ನು ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ನಮಗೆ ಯೋಗ ಇಲ್ಲ ಅಂತಂದರೆ ಸಿಕ್ಕಿದ ಉದ್ಯೋಗವನ್ನು ಕಳೆದುಕೊಂಡು ಬಿಡ್ತೀವಿ. ನೋಡಿ, ಇದೆಲ್ಲ ನಮಗೆ ಯೋಗ ಇರಬೇಕಾಗತ್ತೆ, ಅನುಭವಿಸುವ ಯೋಗ ಇರಬೇಕು. ಆ ಯೋಗವನ್ನು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೆ. ಅನವಶ್ಯವಾಗಿ ಕೆಟ್ಟದ್ದಾಗತ್ತೆ ಅಂತ ಹೆದರಿಸೋದಾಗಲಿ, ಅಥವಾ ಯಾರಿಗೋ ಇಲ್ಲದೆ ಹೋಗಿರ್ತಕ್ಕಂತಹ ಸುಖ ಬರುತ್ತೆ ಅಂತ ಹೇಳೋದಾಗಲಿ ಬೇಕಾಗಿಲ್ಲ. ಕೇತು 9ರಲ್ಲಿದ್ದಾನೆ, ಭಾಗ್ಯಕಾರಕ, ನಿಮಗೆ ಅನುಭವಿಸೋ ಯೋಗ ಕೊಡೋನು ಅಲ್ಲಿದ್ದಾನೆ. ಹಾಗಾಗಿ
ಆ ಕೇತು ಪರಮಾತ್ಮ ತಿಳಿಸ್ತಾ ಇದ್ದಾನೆ, ನಿಮ್ಗೆ ಯೋಗ ಇದೆಯಾ ಇಲ್ವಾ ಅನ್ನುವಂಥದ್ದು. ನಾನು ಹೇಳಿದ್ದಾಗಲಿಲ್ಲ ಅಂತಂದರೆ ಅದಕ್ಕೆ ಅರ್ಥ ನಿಮಗೆ ಯೋಗ ಇರಲಿಲ್ಲ ಅಂತ. ಪರಿಹಾರ ಮಾಡ್ಕೊಳ್ಳಿ, ಆಗತ್ತೆ, ಯಾರಿಗೂ ಕಷ್ಟ ಏನಿಲ್ಲ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದಃ ಅಂತ ಹೇಳಿದ್ದಾರೆ. ಮನುಷ್ಯನಿಗೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ, ಪಡೆದುಕೊಳ್ಳಬೇಕಷ್ಟೇ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಮೂರೂ ಇರಬೇಕು. ಇಚ್ಛೆಯ ಕೊರತೆ ಉಂಟಾಗಬಾರ್ದು. ನನಗೆ ಇಂಟ್ರೆಸ್ಟೇ ಇಲ್ಲ ಅಂತಂದರೆ ಕೋಟಿ ರೂಪಾಯಿ ಆಸ್ತಿದ್ದು ಏನು ತೊಗೊಂಡು ಏನು ಮಾಡ್ತೀರಿ? ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳಬೇಕು. ಜ್ಞಾನಶಕ್ತಿ, ನಮ್ಮ ವಿದ್ಯೆ ಮತ್ತು ಬುದ್ಧಿಯ ಸದ್ವಿನಿಯೋಗವಾಗಬೇಕು. ಕ್ರಿಯಾಶಕ್ತಿ ಇದೆರಡೂ ಇದೆ. ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಆಸಕ್ತಿಗಳು ಬೇಕಾಗತ್ತೆ. ಆ ಕೆಲಸದಲ್ಲಿ ನಮ್ಮ ಶ್ರದ್ಧೆಯನ್ನು ತೋರಿಸಬೇಕಾಗತ್ತೆ. ಈ ಮೂರೂ ಫಲವನ್ನು ಕೊಡ್ತಕ್ಕಂಥವನು ಕೇತು ಪರಮಾತ್ಮ. ಅವನು ಭಾಗ್ಯದಲ್ಲಿದ್ದಾನೆ, ಭಾಗ್ಯ ಕೊರತೆ ಆಗೋದಿಲ್ಲ, ನೆನಪಿಟ್ಟುಕೊಳ್ಳಿ. ರವಿ 10ರಲ್ಲಿ, ಕರ್ಮಸ್ಥಾನದಲ್ಲಿ ರವಿ ಬಹಳ ಒಳ್ಳೆಯ ಪೊಸಿಷನ್ ಇದು ನೋಡಿ. ಕರ್ಮಸ್ಥಾನದಲ್ಲಿರ್ತಕ್ಕಂತಹ ರವಿ ಅವನು ವರ್ಚಸ್ಸನ್ನು ವೃದ್ಧಿ ಮಾಡ್ತಾ ಹೋಗ್ತಾನೆ ಮತ್ತು ಆರೋಗ್ಯಂ ಭಾಸ್ಕರಾಯ ಇಚ್ಛೇತ್, ಆರೋಗ್ಯವನ್ನು ವೃದ್ಧಿ ಮಾಡ್ತಾನೆ. ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟನ್ನು ಕೊಡ್ತಾನೆ. ಏನೇ ಕಷ್ಟಗಳು ಬರಲಿ ಅದನ್ನು ಎದುರಿಸ್ಕೊಳ್ಳಿ ಅಂತ ಹೇಳುವಂತಹ ಸೂಚನೆಯನ್ನು ಕೊಡ್ತಾನೆ. ದೈಹಿಕ ಸ್ವಾಸ್ಥ್ಯ ಚೆನ್ನಾಗಿದ್ದರೆ ನಮ್ಗೆ ಯಾವ ಕಷ್ಟವೂ ಗೊತ್ತಾಗೋದಿಲ್ಲ, ಏನು ಕಷ್ಟ ಬಂದರೂ ಎದುರಿಸ್ತೀನಿ ಅನ್ನುವಂಥದ್ದು. ಅಂತಹ ಸ್ವಾಸ್ಥ್ಯ ಶರೀರವನ್ನು ಕೊಡ್ತಕ್ಕಂತಹ ರವಿ ಕರ್ಮಸ್ಥಾನದಲ್ಲಿದ್ದಾನೆ 10ನೇ ಮನೆಯಲ್ಲಿ. ಆದ್ದರಿಂದ ಎಷ್ಟೇ ಕಷ್ಟ ಬರಲಿ ಮಕರ ರಾಶಿಯವರು ನೀವು ಕುಗ್ಗೋದಿಲ್ಲ. ನಿಮ್ಮ ಛಲ ನಿಮ್ಮ ಹತ್ರ ಇರುತ್ತೆ, ನೀವು ಅದರಿಂದ ಗೆಲ್ತೀರಿ ಕೂಡ. ರವಿ 10ರಲ್ಲಿದ್ದಾನೆ ಮತ್ತು ಉತ್ತಮವಾದಂತಹ ಸ್ವಾಸ್ಥ್ಯ, ಸಮಾಜದಲ್ಲಿ ಸ್ಥಾನಮಾನ. ಸೂರ್ಯನ ಬೆಳಕು ಎಷ್ಟು ಪ್ರಖರವಾಗಿರುತ್ತೋ ಅಷ್ಟು ನಿಮ್ಮ ವರ್ಚಸ್ಸು, ಹೆಸರು, ಸ್ಥಾನಮಾನ ವೃದ್ಧಿ ಆಗ್ತಾ ಹೋಗುತ್ತೆ. ಇದೆಲ್ಲ ಅನುಭವಿಸಬೇಕು. ಯಾವಾಗ ಅನುಭವಿಸ್ತೀವಿ? ಕ್ಷಣಿಕವಾದಂತಹ ಜೀವನ ಇರುವುದನ್ನೆಲ್ಲವನ್ನು ಸರಿ ಮಾಡ್ಕೊಳ್ತಾ ಹೋಗಬೇಕು. ಮನುಷ್ಯನಿಗೆ ಭಗವಂತ ಬುದ್ಧಿ ಜ್ಞಾನವನ್ನೆಲ್ಲ ಕೊಟ್ಟಿದ್ದಾನೆ. ಸಮಸ್ಯೆಯನ್ನು ಸರಿ ಮಾಡ್ಕೊಂಡು ಹೋಗೋದೇ ಮುಂದಿನ ಜೀವನ ನಮಗೆ ಉತ್ತಮವಾದಂಥದ್ದು. ಹಾಗಾಗಿ ಆ ಉತ್ತಮವಾದ ಜೀವನ ಪ್ರಾಪ್ತ ಮಾಡಿಕೊಳ್ಳಿ ಅನ್ನುವಂತಹ ವಿನಂತಿ ಮಾಡ್ತಾ ಇದ್ದೇನೆ. ಬುಧ 10ರಿಂದ 11, ಬುಧನೂ ಅಲ್ಲೇ ಇದ್ದಾನೆ. ಹಾಗಾಗಿ ಇದೇನು ಯೋಗ ಉಂಟಾಗತ್ತೆ ನೋಡಿ, ಬುಧಾದಿತ್ಯ ಯೋಗ, ಬುಧನ ಜೊತೆಗೆ ರವಿಗ್ರಹ. ಬುಧಾದಿತ್ಯ ಯೋಗ ಪ್ರಾರಂಭದಲ್ಲಿ ಬುಧಾದಿತ್ಯ ಯೋಗ ಇರುತ್ತೆ, ನಂತರದಲ್ಲಿ ಏಕಾದಶ ಸ್ಥಾನಕ್ಕೆ ಬುಧ ಹೋಗ್ತಾನೆ. ಏನು ಫಲ ಕೊಡ್ತಾನೆ ಹಾಗಾದರೆ? ಬುಧಾದಿತ್ಯ ಯೋಗದಲ್ಲಿ ನಿಮಗೆ ಸಮಾಜದಲ್ಲಿ ಸ್ಥಾನಮಾನವನ್ನು ಮತ್ತು ನಿಮ್ಮ ವೃದ್ಧಿ ಏಳಿಗೆಯನ್ನು ಮಾಡ್ತಾ ಹೋಗ್ತಾನೆ. ನಿಮ್ಮ ವರ್ಚಸ್ಸು ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಕೆಲಸ ಮಾಡುವಂತಹ ವೈಖರಿ ಅಲ್ಲಿ ನೀವು ಹೆಚ್ಚು ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ. ನಿಮ್ಮನ್ನು 4 ಜನ ಗುರುತಿಸ್ತಾರೆ. ಕೆಲಸದ ವೈಖರಿ ಇರ್ಬೋದು, ಮಾತಿನ ಶೈಲಿ ಇರ್ಬೋದು, ನಡವಳಿಕೆ ಇರ್ಬೋದು, ಮತ್ತು ನಿಮ್ಮ ಮುಖದಲ್ಲಿ ಆ ತೇಜಸ್ಸು ಬರ್ತಾ ಹೋಗುತ್ತೆ. ಬುಧಾದಿತ್ಯ ಯೋಗ ಸುಮ್ಮನೆ ಸಣ್ಣ ಯೋಗ ಅಲ್ಲ, ಅದು ಮಹಾಯೋಗ. ನಂಬಿಕೆ ನೀಡಿ ಒಳ್ಳೆಯದಾಗತ್ತೆ. ಮತ್ತು ಏಕಾದಶಕ್ಕೆ ಬಂದ ಮೇಲೆ ಏನಾಗುತ್ತೆ? ಬುಧಸ್ಯ ಬುದ್ಧಿ ನೋಡಿ, ಬುದ್ಧಿಯನ್ನು ಕೊಡ್ತಕ್ಕಂತಹ ಬುಧ ಏಕಾದಶ ಶುಭ ಸ್ಥಾನದಲ್ಲಿದ್ದಾಗ ಅದು ಮತ್ತು ಶುಕ್ರನ ಜೊತೆಗೆ ಅವನ ಯುತಿ ಉಂಟಾಗತ್ತೆ. ಶುಕ್ರ ಅಂದರೆ ಸಂಪತ್ತು, ಬುಧ ಅಂದರೆ ಜ್ಞಾನ. ಜ್ಞಾನ ಮತ್ತು ಸಂಪತ್ತು ಎರಡೂ ಸೇರಿದ್ರೆ ಯಾರೂ ಯಾರನ್ನು ತಡೆಯೋಕ್ಕೆ ಸಾಧ್ಯವೇ ಇಲ್ಲ. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಏನು ಸಾಡೆ ಸಾತಿನ ಕೊನೆಯ ಹಂತ. ಹಾಗಾಗಿ ಕ್ಷಣಿಕ ಬುದ್ಧಿಗೋಸ್ಕರ ಅಥವಾ ಕ್ಷಣಿಕ ಬುದ್ಧಿಯಲ್ಲಿ ಅಥವಾ ನಿಮ್ಮ ಬುದ್ಧಿಯನ್ನು ಕ್ಷಣಿಕವಾಗಿ ಯೋಚನೆಯನ್ನು ಮಾಡುತ್ತಾ ಜ್ಯೋತಿಷ ಸುಳ್ಳಾಯಿತು ಅಂತ ಹೇಳಕ್ಕೆ ಹೋಗಬೇಡಿ. ಬುಧಾದಿತ್ಯ ಯೋಗವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಇಡೀ ಜಾತಕದ 12 ಮನೆಗಳಲ್ಲಿ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಸ್ಥಾನ ಪೊಸಿಷನ್ ಯಾವುದಾದ್ರು ಇದ್ದರೆ ಅದು 11ನೇ ಮನೆ, ನೆನಪಿಟ್ಕೊಳ್ಳಿ. ಏಕಾದಶ ಶುಭ ಸ್ಥಾನ ಫಲಪ್ರಾಪ್ತ್ಯರ್ಥಂ. 11ನೇ ಮನೆಯಲ್ಲಿ ಸಂಪತ್ತನ್ನು ಕೊಡುವಂತಹ ಶುಕ್ರ ಇದ್ದಾನೆ ಮತ್ತು ಜೊತೆಗೆ ಬುಧನೂ ಸೇರಿಕೊಳ್ತಿದ್ದಾನೆ. ಹಾಗಾದರೆ ನೋಡಿ, 10ರಿಂದ 11ಕ್ಕೆ ಬಂದಂತಹ ಬುಧ ಮತ್ತು ಶುಕ್ರ ಏಕಾದಶ ಶುಭ ಸ್ಥಾನದಲ್ಲಿರ್ತಕ್ಕಂಥದ್ರಿಂದ ಈ ಎರಡೂ ಸ್ಥಾನಗಳು ಅಥವಾ ಎರಡೂ ಗ್ರಹಗಳ ಯುತಿ ಏನಿದೆ ನಿಮಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ಫಲವನ್ನು ಕೊಡುತ್ತೆ. ಇಷ್ಟರ ಮೇಲೂ ನೀವು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಿ ಅಂದರೆ ಏನೋ ಒಂದು ಸಮಸ್ಯೆ ಜಾತಕದಲ್ಲಿ ಇರಬೇಕಲ್ವ, ಹುಟ್ಟಿದ ಸಂದರ್ಭದಲ್ಲಿ ಏನೋ ತೊಂದರೆ ಇರಬೇಕಲ್ವ, ಅದಕ್ಕೆ ಪರಿಹಾರ ಮಾಡ್ಕೋಬೇಕು. ಇಷ್ಟರ ಮೇಲೂ ನೀವು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಿ ಅಂತಾದರೆ ನಿಮಗೆ 2 ಪರಿಹಾರವನ್ನು ಹೇಳ್ತೇನೆ. ಒಂದು, ಕಗ್ಲಿ ಮರದ ಒಂದು ಕಡ್ಡಿಯನ್ನು ತೆಗೆದುಕೊಳ್ಳಿ, ಅದಕ್ಕೆ ಕಪ್ಪು ದಾರವನ್ನು 8 ಸುತ್ತು ಸುತ್ತಿ. ಎಷ್ಟೇ ಚಿಕ್ಕ ಕಡ್ಡಿ ಆಗಿದ್ದರೂ ಕೂಡ ಅಥವಾ ಎಷ್ಟೇ ದಪ್ಪ ಕಡ್ಡಿ ಆಗಿದ್ದರೂ ಕೂಡ ಕಪ್ಪು ದಾರವನ್ನು, ಯಾವುದೇ ಕಪ್ಪು ದಾರ, ಕಂಬಳಿ ದಾರ ಸಿಕ್ಕರೆ ಬಹಳ ಒಳ್ಳೆಯದು, 8 ಸುತ್ತನ್ನು ಸುತ್ತಿ ನಿಮ್ಮ ಮನೆಯ ತಲಬಾಗಿಲ ಮೇಲೆ ಕಟ್ಟಿ. ಅದು ನಿಮಗೆ ವಿಶೇಷವಾದಂತಹ ಸಮಸ್ಯೆ ಯಾವುದಿದ್ರೂ ಕೂಡ ಅದನ್ನು ನಿವಾರಣೆ ಮಾಡುತ್ತೆ. ಅದರ ಜೊತೆಗೆ ನೋಡಿ, ವಿಶೇಷವಾಗಿ ಒಂದು ಪೂರ್ಣ ತೆಂಗಿನಕಾಯಿ, ಒಂದು ಸಿಪ್ಪೆಕಾಯಿಯನ್ನು ತೆಗೆದುಕೊಂಡು ಅದಕ್ಕೆ ಒಂದು ಕುದುರೆ ಲಾಳ,
ಕುದುರೆ ಲಾಳವನ್ನು ನೀವು 2 ಮೊಳೆ ಅಥವಾ 3 ಮೊಳೆಯ ಮೂಲಕವಾಗಿ ಕುದುರೆ ಲಾಳವನ್ನು ಸಿಪ್ಪೆ ತೆಂಗಿನಕಾಯಿಗೆ ಹೊಡೆದು ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ನಿಮ್ಮ ಮನೆಯ ತಲಬಾಗಿಲಿಗೆ ಕಟ್ಟಿ. 2ರಲ್ಲಿ 1. ಯಾಕೆ 2 ಪರಿಹಾರ ಹೇಳಿದ್ದೇನೆ ಅಂದರೆ, ಕಗ್ಲಿ ಗಿಡ ಸರ್ವೇ ಸಾಮಾನ್ಯ ಎಲ್ಲರಿಗೂ ನಗರ ಪ್ರದೇಶದಲ್ಲಿ ಸಿಗೋದಿಲ್ಲ. ಹಾಗಾಗಿ ಸಿಪ್ಪೆ ತೆಂಗಿನಕಾಯಿಯನ್ನು ಪರಿಹಾರವನ್ನು ಹೇಳಿದ್ದೇನೆ. ಇಲ್ಲದೆ ಹೋದಲ್ಲಿ ಸಿಪ್ಪೆ ತೆಂಗಿನಕಾಯಿಗೆ ಕುದುರೆ ಲಾಳವನ್ನು ಹೊಡಿಬೇಕು. ಮೊಳೆ ಎಷ್ಟು ಹೋಲಿದೆಯೋ ಅಷ್ಟು ಮೊಳೆಯನ್ನು ಹೊಡೆದು ಅದನ್ನು ಬಟ್ಟೆಯಲ್ಲಿ ಕಟ್ಟಿ ನೀವು ತಲಬಾಗಿಲ ಮೇಲೆ ಕಟ್ಟಬೇಕು. ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಕಗ್ಲಿ ಗಿಡ, ಕೊಗ್ಲಿ ಕಡ್ಡಿ ಒಂದು ಗೇಣಿದ್ರೆ ಸಾಕು, 1 ಫೀಟ್ ಇದ್ದರೆ ಸಾಕು, ಅದಕ್ಕೆ ಕಪ್ಪು ದಾರವನ್ನು 8 ಸುತ್ತು ಸುತ್ತಿ ಅದನ್ನು ಮನೆ ತಲಬಾಗಿಲ ಮೇಲೆ ಕಟ್ಟಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಪರಿಹಾರ ಆಗುತ್ತೆ. ಎಂಥದ್ದೇ ಕಷ್ಟದಲ್ಲಿದ್ದರೂ ಕೂಡ ಮಕರ ರಾಶಿಯವರು ಇನ್ನೊಮ್ಮೆ ಯಾವ ಕಾರಣಕ್ಕೂ ನೆಗೆಟಿವ್ ಕಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅದು ಒಳ್ಳೆಯದಾಗತ್ತೆ. ಅವ್ರು ಇಂಟೆನ್ಷನಲಿ ಏನು ನೆಗೆಟಿವ್ ಕಮೆಂಟ್ ಮಾಡಬೇಕು ಅನ್ನೋಂಥವ್ರು ಏನಲ್ಲ, ಅವ್ರಿಗೆ ಒಳ್ಳೆಯದು ಫಲ ಸಿಕ್ಕಿರೋದಿಲ್ಲ, ಕಂಡಿರೋದಿಲ್ಲ. ಹಾಗಾಗಿ ಆ ರೀತಿ ಆಗುವಂತಹ ಮನಸ್ಥಿತಿ ಬರುತ್ತೆ. ಆದರೆ ಇದೆಲ್ಲವನ್ನು ಮೀರಿಸುವಂತಹ ಶಕ್ತಿ ಈ 2 ಪರಿಹಾರಗಳಲ್ಲಿದೆ. 2 ಮಾಡ್ಕೋಬೋದಾ ಅಂತ ಕೇಳಿದ್ರೆ 2 ಮಾಡ್ಬೋದು. 2 ಆಗಲಿಲ್ಲ ಅಂತಂದರೆ 1 ಪರಿಹಾರವನ್ನು ಮಾಡ್ಕೊಳ್ಳಿ. ನಿಮ್ಮ ಜೀವನ 100ಕ್ಕೆ 100ರಷ್ಟು ಸುಖಮಯವಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ, ಮಕರ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ವಿಶೇಷವಾದಂತಹ ಶುಭ ಫಲ ಸಿಗಲಿ. ಜಾತಕ ಚೆನ್ನಾಗಿದೆ, ಬುಧಾದಿತ್ಯ ಯೋಗ ಇದೆ, ಏಕಾದಶ ಸ್ಥಾನದಲ್ಲಿ ಶುಕ್ರ ಮತ್ತು ಬುಧನ ಯುತಿಯಿಂದಾಗಿ ಅತ್ಯಂತ ಶುಭದಾಯಕವಾಗಿರತಕ್ಕಂತಹ ಫಲವನ್ನು ಕಾಣ್ತೀರಿ ಅನ್ನುವಂತಹ ಮಾತನ್ನು ಹೇಳ್ತಾ, ಸ್ನೇಹಿತರೆ ಸಮಯವನ್ನು ವ್ಯರ್ಥ ಮಾಡೋಲ್ಲ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಥವಾ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಶೇಷವಾಗಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ನನ್ನನ್ನು ಫಾಲೋ ಮಾಡಿ ಅನ್ನುವಂತಹ ಮಾತನ್ನು ಹೇಳ್ತಾ, ನಿಮಗೆ ಇನ್ನೂ ಏನಾದರೂ ಪ್ರಶ್ನೆಗಳಿದ್ದರೆ ನೇರವಾಗಿ ನನ್ನನ್ನು ಬಂದು ಭೇಟಿ ಮಾಡಿ ಅಥವಾ ದೂರವಾಣಿ ಮುಖಾಂತರ ಭವಿಷ್ಯವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ಬೋದು. ನಾನು ಯಾರನ್ನೂ ಕರೀತಿಲ್ಲ, ನಿಮಗೆ ಇಷ್ಟ ಇದ್ದರೆ ಬನ್ನಿ. ಆದರೆ ಯಾಕೆಂತ ದಿನಕ್ಕೆ ಸಾವಿರಾರು ಕಾಲ್ಗಳು ಬರುತ್ತೆ. ಹಾಗಾಗಿ ನೀವು ಆದಷ್ಟು ಎಷ್ಟೆಷ್ಟೋ ಕೊಟ್ಟು ಕಳ್ಕೊಂಡಿರ್ತೀರಿ. ನೀವು ಉತ್ತಮವಾದಂತಹ ವಿಚಾರಕ್ಕೆ ಹೋಟೆಲ್ಗೆ ಹೋಗಿ ಕಳೀತೀರಿ. ಯಾಕೆ ಹೇಳ್ತೀರಿ ನಾವು ಹೋಟೆಲ್ಗೆ ಹೋಗಿ ಕಳೀತೀರಿ ಅಂತಂದರೆ ಅಲ್ಲಿ ಊಟ ಹೊಟ್ಟೆ ತುಂಬತ್ತೆ ಸ್ವಾಮಿ, ನಿಮ್ಮ ಹತ್ರ ಭವಿಷ್ಯ ವಿದ್ಯೆ ಜ್ಞಾನಕ್ಕೆ ವಿದ್ಯೆಗೆ ಗೌರವ ಕೊಡಿ ಅನ್ನುವಂತಹ ಮಾತನ್ನು ಹೇಳ್ತಾ, ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದಾಗತ್ತೆ ಅಂದರೆ ಒಂದಷ್ಟು 500 ರೂಪಾಯಿ ಫೀಸ್ ಇದ್ದರೆ ಅದಕ್ಕೆ ನೀವು ದಯವಿಟ್ಟು ಬಾರ್ಗೇನ್ ಮಾಡದಿರಾ, ಅಥವಾ ಫ್ರೀಯಾಗಿ ಹೇಳಿ ಅಂತೇಳಿ ಆ ವಿದ್ಯೆಗೆ ಅವಮಾನ ಮಾಡದಿರಾ ನೀವು ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳಿ. ನಿಮ್ಗೆ ಅಷ್ಟಕ್ಕೂ ಮಿಗಿಲಾಗಿ ಕಷ್ಟ ಇದ್ದರೆ ನಾವೇ ಕೊಡ್ತೇವೆ. ಆದರೆ ಅದಕ್ಕೊಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತವೆ. ಹಾಗಾಗಿ ಭವಿಷ್ಯ ಕೇಳುವಂತಹ ನೆಪದಲ್ಲಿ ಈ ವಿದ್ಯೆಯನ್ನು ದುರುಪಯೋಗ ಮಾಡ್ಕೊಳ್ಬೇಡಿ ಅನ್ನುವಂತಹ ವಿನಂತಿಯನ್ನು ಮಾಡ್ತಾ, ಮಕರ ರಾಶಿ ಅಕ್ಟೋಬರ್ ತಿಂಗಳಿನ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ. ಶುಭವಾಗಲಿ ಸ್ನೇಹಿತರೆ. ಶುಭಂ ಭೂಯಾತ್. ಸಮಸ್ತ ಸನ್ಮಂಗಲಾನಿ ಭವಂತು. ಲೋಕಾಹ ಸಮಸ್ತ ಸುಖಿನೋ ಭವಂತು.